ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಬೇಕು, ಡಿಸಿಎಂ ಹೆಚ್ಚುವರಿಯಾಗಿ ಬೇಕು ಅಂತ ಅನೇಕ ಸ್ವಾಮೀಜಿಗಳು ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾವಿ ಹಾಕಿಕೊಂಡು ರಾಜಕೀಯ ವಿಷಯ ಮಾತಾಡಲೇಬಾರದು. ಸಿಎಂ ಬದಲಾವಣೆ ಮಾಡುವಂದಾಕ್ಷಣ ಯಾರು ಕೂಡ ಸಿಎಂ ಬದಲಾವಣೆ ಮಾಡೋದಿಲ್ಲ. ಸಿಎಂ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗಳ ಹೇಳಿಕೆಗೆ ಮಹದೇಶ್ವರ ಸ್ವಾಮೀಜಿಗಳು ಗರಂ ಆಗಿದ್ದಾರೆ. ಯಾರೋ ಒಬ್ರು ಸ್ವಾಮೀಜಿಗಳು ಹೇಳಿದ್ರು ಅಂತ ತಕ್ಷಣ ಸಿಎಂ ಅನ್ನ ಬದಲಾವಣೆ ಮಾಡೋದಕ್ಕಾಗಲ್ಲ. ಮಠಾಧೀಶರ ಪಾತ್ರ ಧರ್ಮ ಬೋಧನೆ, ಧರ್ಮದ ಪ್ರಚಾರ ಮಾಡೋದು, ಅದೇ ರೀತಿಯಾಗಿ ಧರ್ಮವನ್ನ ಕಾಯೋದು. ನಮ್ಮ ಕಾಯಕ ಏನಿದೆ ಅದನ್ನಷ್ಟೇ ಮಾಡಬೇಕು. ಅದು ನಮ್ಮ ಕರ್ತವ್ಯ. ನಮ್ಮ ಕರ್ತವ್ಯವನ್ನ ನಾವು ಮಾಡಬೇಕು. ಮಠಾಧೀಶರು ಯಾರೇ ಆಗಲಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಕೆಲವರು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಅಂತಾರೆ. ಅದು ವೈಯಕ್ತಿಕ ಅಭಿಪ್ರಾಯ ಬರೋದಿಲ್ಲ ಅಂತ ಮಹದೇಶ್ವರ ಶ್ರೀಗಳು ಯಾರ್ಯಾರು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಬಾಗಲಕೋಟೆಯಲ್ಲಿ ಸ್ವಾಮೀಜಿಗಳಿಗೆ ಮಹದೇಶ್ವರ ಸ್ವಾಮೀಜಿಗಳು ಚಾಟಿ ಬೀಸಿದ್ದಾರೆ. ಪ್ರಸ್ತುತ ರಾಜಕಾರಣ ವಿಷಯದಲ್ಲಿ ಹೇಳಬೇಕಂದ್ರೆ ಮಠಾಧೀಶರು ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಬಾರ್ದು. ಯಾಕಂದರೆ ಮಠಾಧೀಶರದು ಪಾತ್ರ ಏನಪ್ಪ ಅಂದರೆ ಧರ್ಮ ಬೋಧನೆ, ಧರ್ಮ ಪ್ರಚಾರ. ಇದು ನಮ್ಮ ಒಂದು ಕರ್ತವ್ಯ. ಕಾವಿ ಹಾಕ್ಕೊಂಡು ನಾವು ಈ ರಾಜಕೀಯ ವಿಷಯವನ್ನು ಮಾತಾಡೋಕ್ಕೆ ಹೋಗಬಾರ್ದು. ಅವ್ರ ಹೈಕಮಾಂಡ್ ಇರ್ತದೆ, ಅವರ ಇದಿರ್ತದೆ, ಅವ್ರು ಮಾಡ್ತಾರೆ. ನಾವು ಸ್ವಾಮೀಜಿಗಳು ಸಿ ಎಂ ಬದಲಾವಣೆ ಮಾಡೋ ಅಂದ ತಕ್ಷಣಕ್ಕೆ ಯಾರು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಕಾಯಕ ಏನಿದೆ ಅದನ್ನು ನಾವು ಮಾಡಬೇಕು. ಯಾರ್ಯಾರ ಕಾಯಕ ಏನಿದೆ ಅವ್ರವ್ರ ಕಾಯಕಗಳನ್ನು ಮಾಡಬೇಕು. ಆದ್ದರಿಂದ ನಾವು ಈ ಒಂದು ವಿಚಾರದಲ್ಲಿ ಯಾರೂ ಸಹಿತ ಮಠಾಧೀಶರು ನಾವೇ ಆಗಲಿ ಬೇರೆ ಆಗಲಿ ಯಾರೇ ಆಗಲಿ ಅವರವ್ರ ವೈಯಕ್ತಿಕ, ಕೆಲವರು ಹೇಳ್ತಾರೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ನಾವು ಹೇಳಿದ್ದೀವಿ ಅಂತ ಹೇಳ್ತಾರೆ. ಅದು ವೈಯಕ್ತಿಕ ಅಭಿಪ್ರಾಯ ಬರೋದಿಲ್ಲ. ಕಾವಿ ಹಾಕಿದವರ ಧರ್ಮ ಬೋಧನೆ, ಇದು ನಮ್ಮ ಒಂದು ಅನಿಸಿಕೆ. ಈಗ ಪ್ರಸ್ತುತ ರಾಜಕಾರಣ ವಿಷಯದಲ್ಲಿ ಹೇಳಬೇಕಂದ್ರೆ ಇನ್ನು ಮಹದೇಶ್ವರ ಸ್ವಾಮೀಜಿಗಳ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ರಾಜ್ಯದಲ್ಲಿ ಈಗ ತೀವ್ರವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಅನೇಕ ಸ್ವಾಮೀಜಿಗಳ ಹೇಳಿಕೆ. ಚಂದ್ರಶೇಖರ ಸ್ವಾಮೀಜಿಗಳಾಗಿರಬಹುದು, ಅದೇ ರೀತಿಯಾಗಿ ಅನೇಕ ಸ್ವಾಮೀಜಿಗಳು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಹೆಚ್ಚುವರಿ ಡಿಸಿಎಂ ವಿಚಾರ ಯಾವುದೋ ಒಬ್ಬರು ಸ್ವಾಮೀಜಿಗಳು ಮಾತನಾಡ್ತಾರೆ. ಇನ್ನು ಮತ್ತೊಂದೆಡೆಯಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ಸ್ವಾಮೀಜಿಗಳು ಮಾತನಾಡ್ತಾರೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೀಗ ಮಹದೇಶ್ವರ ಸ್ವಾಮೀಜಿಗಳು ಯಾರ್ಯಾರು ರಾಜಕೀಯ ಪ್ರೇರಿತವಾಗಿ ಮಾತನಾಡ್ತಾ ಇದ್ರು ಅಂತಹ ಸ್ವಾಮೀಜಿಗಳಿಗೆ ಚಾಟಿ ಬೀಸಿದ್ದಾರೆ. ನಮ್ಮ ಕೆಲಸ ಏನು? ನಾವು ಕಾವಿ ಹಾಕ್ಕೊಂಡವರು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಮಾತನಾಡಬಾರ್ದು. ನಮ್ಮ ಕೆಲಸ ಸಮಾಜದಲ್ಲಿ ಧರ್ಮವನ್ನು ಬೋಧನೆ ಮಾಡೋದು, ಅದೇ ರೀತಿಯಾಗಿ ಧರ್ಮದ ಪರಿಪಾಲಕರಾಗಿ ಕೆಲಸವನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು. ಅದನ್ನು ನಾವು ಮಾಡ್ಕೊಂಡು ಹೋಗಬೇಕು. ಅದೆಲ್ಲ ಬಿಟ್ಟು ಯಾರ್ಯಾರು ಈಗೀಗ ನನ್ನ ವೈಯಕ್ತಿಕ ಹೇಳಿಕೆ ಅಂತ ಕೊಡ್ತಾ ಇದ್ದಾರೆ ಹೇಳಿಕೆಗಳನ್ನು, ಅದು ಅವರ ವೈಯಕ್ತಿಕ ಹೇಳಿಕೆಯಲ್ಲ ಅಂತ ಮಹದೇಶ್ವರ ಸ್ವಾಮೀಜಿಗಳು ಕಿಡಿಕಾರಿದ್ದಾರೆ.